ನಮ್ಮ ಕಾಲಿಗೆ ಬೀಳೋಕ್ಕೂ ಸರಿ ಇರ್ತಾರೆ, ವೋಟ್ ಕೇಳ್ತಾರೆ. ಆಮೇಲೆ ವೋಟ್ ಎಲೆಕ್ಟ್ ಆದಮೇಲೆ ನೆಕ್ಸ್ಟ್ 5 ವರ್ಷ ಅವ್ರು ನಮಗೆ ಬಾಸ್ ಆಗ್ತಾರೆ. ಬೇರೆ ಜನಗಳ ಥರ ಅಲ್ಲ, ನಾನು ಒಬ್ಬ ವೆರಿ ಇಂಪಾರ್ಟೆಂಟ್ ಪರ್ಸನ್, VIP. ಯಾವ ರೀತಿ ಅವ್ನು VIP ಆಗೋಕ್ಕೆ ಸಾಧ್ಯ? ಅವರು ಕ್ಯೂನಲ್ಲಿ ನಿಂತ್ಕೊಬೇಕು, ಅದೇ ಮುಖ್ಯ. ಇಟ್ ಈಸ್ ನಾಟ್ ದ ರೈಟ್ ಫಾರ್ಮ್ ಆಫ್ ಡೆಮಾಕ್ರಸಿ. ಬಡವರಿಗೆ ಫ್ರೀ ಪಾಸ್ ಕೊಡಿ, ಅವ್ರಿಗೆ ಕೊಡ್ರಿ, ಇವ್ರಿಗಲ್ಲ. ಬಡವ್ರು ಬರ್ತಾರೆ, ಮಕ್ಕಳು ಹುಡುಗರು ನೋಡಬೇಕು ಅಂತ ಅವ್ರಿಗೆ ಕೊಡಿ, ಅವರು VIP ಮಾಡಿ, ಇವರಲ್ಲ VIP. ಎಲ್ಲರೂ ನಮಸ್ಕಾರ. ನಾವು ಒಬ್ಬರು ರಾಜಕೀಯ ವ್ಯಕ್ತಿ ಅಂದರೆ ಏನು, ಪ್ರಜಾಪ್ರಭುತ್ವದಲ್ಲಿ ಅವ್ರು ಹೇಗೆ ನಡ್ಕೊಬೇಕು, ಅದರಲ್ಲಿ ಏನೇನು ಅನರ್ಥಗಳಾಗ್ತಾ ಇದೆ ಅನ್ನೋ ಬಗ್ಗೆ ಕೆಲವು ವಿಚಾರ ಮಾಡಬೇಕು. ನಾವು ಒಬ್ಬರನ್ನ ವೋಟ್ ಕೊಟ್ಟು ಎಲೆಕ್ಟ್ ಮಾಡ್ತೀವಿ, ಅಸೆಂಬ್ಲಿಗೆ ಇರ್ಬೋದು, ಪಾರ್ಲಿಮೆಂಟ್ಗೆ. ಅವರು ನಮ್ಮ ಸೇವಕರು ಅಂತ ನಾವು ಯೋಚಿಸ್ಬೇಕು. ಅವ್ರು ಬಂದು ಹೇಳ್ತಾರೆ, ದಯವಿಟ್ಟು ನಮ್ಗೆ ವೋಟ್ ಕೊಡಿ, ನೀವೇನೇನು ಸಮಸ್ಯೆಗಳಿದೆಯೋ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ, ಪರಿಹಾರ ಮಾಡ್ತೀನಿ. ಐ ಆಮ್ ಯುವರ್ ಸರ್ವೆಂಟ್, ನಾನು ನಿಮ್ಮ ಹೇಳ್ದಂಗೆ ಕೇಳ್ತೀನಿ, ನಾನು ಮಾಡ್ತೀನಿ, ನಿಮ್ಮ ವಿಚಾರಗಳನ್ನ ನೋಡ್ಕೊತೀನಿ ಅಂತ. ಆದರೆ ರೀಸೆಂಟಾಗಿ ನನಗೊಂದು ಗಮನಕ್ಕೆ ಏನು ಬಂತು ಅಂದರೆ, ನಾನು ನೋಡಿದೆ, ಒಬ್ಬ ರಾಜಕೀಯ ವ್ಯಕ್ತಿ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MLA ಮೆಂಬರು, ನಾನು ಬೇರೆ ಜನಗಳ ಥರ ಅಲ್ಲ, ನಾನು ಒಬ್ಬ ವೆರಿ ಇಂಪಾರ್ಟೆಂಟ್ ಪರ್ಸನ್, VIP. ನಾನು ಜನಗಳ ಜೊತೆ ಕ್ಯೂನಲ್ಲಿ ನಿಲ್ಲಲ್ಲ. ಈ IPL ಕ್ರಿಕೆಟ್ ಮ್ಯಾಚ್ಗೆ ನನಗೆ VIP ಪಾಸ್ ಬೇಕು ಅಂದರೆ, ಇದು ನಿಜವಾಗ್ಲೂ ಸರಿನಾ? ಯಾವ ರೀತಿ ಅವ್ರು VIP ಆಗೋಕ್ಕೆ ಸಾಧ್ಯ? ಅವ್ರು ಬರ್ತಾರೆ, ನಮಗೆ ನಮಸ್ಕಾರ ಹೊಡಿತಾರೆ, ನಮ್ಮ ಕಾಲಿಗೆ ಬೀಳೋಕ್ಕೂ ಸರಿ ಇರ್ತಾರೆ, ವೋಟ್ ಕೇಳ್ತಾರೆ. ಆಮೇಲೆ ವೋಟ್ ಎಲೆಕ್ಟ್ ಆದಮೇಲೆ ನೆಕ್ಸ್ಟ್ 5 ವರ್ಷ ಅವ್ರು ನಮಗೆ ಬಾಸ್ ಆಗ್ತಾರೆ. ಇದು ಸರಿನಾ? ಅವ್ರು ನಿಜವಾಗ್ಲೂ VIPನ? ಡೆಮಾಕ್ರಸಿಲಿ ನಿಜವಾಗ್ಲೂ ಈ ಹುಳುಕು ಇದೆ. ಈ ಥರ ಅವರು ಸಾವಿರಾರು ರೂಪಾಯಿ ಟಿಕೆಟ್ನ 25,000 ಇರ್ಬೋದು, 50,000 ಇರ್ಬೋದು ಒಂದೊಂದು ಟಿಕೆಟ್ಗೆ, ಏನು 300 ಜನಕ್ಕೆ ಎಲ್ಲ ಕೊಟ್ಟು, ಇನ್ನೂ ಒಬ್ಬೊಬ್ಬರಿಗೆ 3 ಪಾಸ್ ಥರ ಕೊಟ್ಟು, ಇದನ್ನು ಮಾಡೋದು ನಿಜವಾಗ್ಲೂ ಸರಿನಾ? ಫಸ್ಟ್ ಆಫ್ ಆಲ್ ನಾನು ಹೇಳೋದೇನು ಅಂದರೆ, ಅವರು ಕ್ಯೂನಲ್ಲಿ ನಿಂತ್ಕೊಬೇಕು, ಅದೇ ಮುಖ್ಯ. ಅವರು ಜನಗಳು ರೆಪ್ರೆಸೆಂಟ್ ಮಾಡೋದು, ಅವರು ಆ್ಯಕ್ಚುಲಿ ಜನಗಳಲ್ಲಿ ಕ್ಯೂನಲ್ಲಿ ನಿಂತು ಸರಿಯಾದ ಟೈಮಿಗೆ ಬಂದು ಕ್ಯೂನಲ್ಲಿ ಹೋಗಿ ಟಿಕೆಟ್ ತೊಗೊಬೇಕು. ಇದು ನಿಜವಾದ ಪ್ರಜಾಪ್ರಭುತ್ವ ಅಂದರೆ ಖಂಡಿತ ನಮ್ಮಲ್ಲಿ ಉಳುಕಿದೆ. ಇಟ್ ಈಸ್ ನಾಟ್ ದ ರೈಟ್ ಫಾರ್ಮ್ ಆಫ್ ಡೆಮಾಕ್ರಸಿ. ಬಡವರಿಗೆ ಫ್ರೀ ಪಾಸ್ ಕೊಡಿ, ಅವ್ರಿಗೆ ಕೊಡ್ರಿ, ಇವ್ರಿಗಲ್ಲ. ಬಡವ್ರು ಬರ್ತಾರೆ, ಮಕ್ಕಳು ಹುಡುಗರು ನೋಡಬೇಕು ಅಂತ ಅವ್ರಿಗೆ ಕೊಡಿ, ಅವರು VIP ಮಾಡಿ, ಇವರಲ್ಲ VIP.